ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಬಾವ. ನನ್ನ ಕ್ಷಮಿಸು. ನನಗೆ ಗೊತ್ತಿಲ್ಲದೆ ನನ್ನ ಕೈಯಾರೆ ಅಮ್ಮನವ್ರನ್ನ ಕಳ್ರು ಪಾಲ್ ಮಾಡಿದೆ. ಈ ತಪ್ಪು ಹೇಗೆ ನಡೀತೋ ಗೊತ್ತಾಗ್ತಾ ಇಲ್ಲ. ಮನೆಗೆ ಹೋಗಿ ನಿಜ ಹೇಳಿದ ಮೇಲೆ ಪರಿಣಾಮಗಳು ಹೇಗಿರುತ್ತೋ ಅಂತ ಭಯ ಆಗ್ತಾ ಇದೆ. ನೀನು ಬೇಕು ಅಂತ ಈ ತಪ್ಪು ಮಾಡಿಲ್ಲ, ಆದರೆ ಎಲ್ಲರೂ ಬೇಕು ಅಂತಾನೆ ಮಾಡಿದೀಯ ಅಂತಾರೆ. ಮೊದಲಿಂದನೂ ನಿನ್ನ ಮೇಲೆ ಒಂದು ವರ್ಗ ಮಾತುಗಳಿಂದ ದಾಳಿ ಮಾಡ್ತಾನೆ ಇದೆ. ಆ ವರ್ಗಕ್ಕೆ ನಾಯಕಿ ಆಗಿರೋ ನಿಹಾರಿಕಾ ನೀನು ಹೊರಗಡೆ ಕಳಿಸೋದಕ್ಕೋಸ್ಕರ, ಆ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದಾಳೆ. ಇವಾಗ ನಾವು ಹೇಳೋ ನಿಜನ ಹೆಚ್ಚು ಅಡ್ವಾಂಟೇಜ್ ಆಗಿ ತಗೊಳ್ಳೋದು ನಿಹಾರಿಕಾ ಮಾತ್ರನೇ. ಎಲ್ಲರೂ ಬಾಯಿಗೆ ಬಂದಾಗಂತಾರೆ, ಅದನ್ನ ನಾನು ತಡ್ಕೋತೀನಿ, ಸಹಿಸ್ಕೋತೀನಿ. ಅತ್ತೆ ಮಾತ್ರ ಎಂಥ ನಿರ್ಧಾರ ತಗೋತಾರೋ ಅಂತ ಊಹಿಸ್ಕೊಂಡ್ರೇನೆ ಭಯ ಆಗ್ತಾ ಇದೆ ಬಾವ. ಇಡೀ ಪ್ರಪಂಚ ನನ್ನ ದೋಷಿಯಾಗಿ ನೋಡಿದ್ರು ನಾನು ಸಹಿಸ್ಕೋತೀನಿ. ಆದ್ರೆ ನೀನೊಬ್ಬ ನನ್ನ ಪಕ್ಕದಲ್ಲಿ ಜೊತೆಯಾಗಿದ್ರೆ ಸಾಕು ಬಾವ. ಲೋಕ ಎಲ್ಲ ನನ್ನ ಆರೋಪಿಸಿದ್ರು ಪರವಾಗಿಲ್ಲ, ನನ್ನ ಗಂಡ ನಂಗೆ ನೆರಳಾಗಿದ್ರೆ ಸಾಕು. ನಾನು ನಿರ್ದೋಷಿ ಅಂತ ನಿರೂಪಿಸ್ಕೋತೀನಿ. ಇಡೀ ಮನೆ ಊರು ಒಂದಾಗ ನನ್ನ ಕಡೆ ಬೆರಳೆತ್ತಿ ತೋರಿಸಿದ್ರು ಕೂಡ ನಾನು ಧೈರ್ಯವಾಗಿರ್ತೀನಿ. ನನ್ನ ಪ್ರಾಣವಾಗಿ ಪ್ರೀತಿಸೋ ನನ್ನ ಭಾವ ನನ್ನ ಬೆನ್ನೆಲುಬಾಗಿದ್ದಾಗ ನಂಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನೀನು ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ ಭಾವ? ಸಮಸ್ಯೆ ಬಂದಾಗ ನಿನ್ನ ಸಹಾಯ ಇಲ್ಲದೆ ಹೋದ್ರೆ ನಾನು ವಿಲ ಒತ್ತಾಡ್ತೀನಿ. ನೀನು ಕೊಡೋ ಸಂತೋಷದಲ್ಲೇ ಅಲ್ಲ, ನೀನು ಎದುರಿಸ್ತಿರೋ ಸಮಸ್ಯೆಯಲ್ಲೂ ಅರ್ಧ ಭಾಗನ ಹಂಚ್ಕೋತೀನಿ. ನಡು ಸಮುದ್ರದಲ್ಲಿ ಕೈ ಬಿಟ್ಟ ಹಾಗೆ ಬಿಟ್ಟು ಹೋಗಲ್ಲ. ನನ್ನ ಕುಟುಂಬಕ್ಕೆ ನೀನು ಯಾವಾಗಲೂ ಒಳ್ಳೇದೇ ಮಾಡ್ತಿದೀಯಾ. ನೀನು ಹಾಗೆ ಯಾವ ಸೊಸೆನೂ ಯೋಚನೆನೂ ಮಾಡಲ್ಲ. ನಿನ್ನ ಹಾಗೆ ಯಾವ ಹೆಣ್ಣು ಅತ್ತೆ ಮನೆಗೋಸ್ಕರ ಹೋರಾಡಲ್ಲ. ಸೌಮ್ಯನ ಕಾಪಾಡ್ಕೊಳ್ಳೋದಕ್ಕೆ ನೀನು ಸರಿಯಾಗಿ ಯೋಚನೆ ಮಾಡಿದ್ದೆ. ಆದರೆ ಎಲ್ಲೋ ಏನೋ ನಡೆದಿದ್ದಕ್ಕೆ ಇವಾಗ ಇಂಥ ಪರಿಸ್ಥಿತಿಲಿದೆಯಾ. ಅವನೇ ಯಾವುದೇ ಪರಿಸ್ಥಿತಿಯಲ್ಲೋ ನಿನಗೆ ನಾನು ಜೊತೆಯಾಗೇ ಇರ್ತೀನಿ. ಅಪ್ಪ ಅಮ್ಮ ಅರ್ಥ ಮಾಡ್ಕೊಂಡು ಕ್ಷಮಿಸಿದ್ರೆ ಸರಿ ಅಂತ ಮನೇಲಿರ್ತೀವಿ. ಇಲ್ಲ ಅಂತ ಹೊರಗಡೆ ಹಾಕಿದ್ರೆ ನಿನ್ನ ಜೊತೆನೆ ನಾನು ಕೂಡ ಬರ್ತೀನಿ. ನಿನ್ನ ದೂರ ಮಾಡ್ಕೊಳ್ಳಲ್ಲ ಅವನಿ, ನಾನು ನಿನ್ನ ದೂರ ಮಾಡ್ಕೊಳ್ಳಲ್ಲ. ನನ್ನಿಂದ ನಿನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ನಮ್ಮ ಬಂಧ ಬಲವಾದದ್ದು ಯಾವಾಗಲೂ ಹೀಗೆ ಇರುತ್ತೆ. ನಾವು ಯಾವತ್ತಿಗೂ ಬೇರೆ ಆಗಲ್ಲ. ನಮ್ಮನ್ನು ಯಾರೂ ಬೇರೆ ಮಾಡೋಕ್ಕೂ ಆಗಲ್ಲ. ನಿನ್ನ ಜೊತೆ ನಾನು ಗುಡಿಸ್ಲಲ್ಲಾದರೂ ರಾಜನ ಹಾಗೆ ಬದುಕ್ತೀನಿ. ಇಷ್ಟು ಮಾತ್ರ ಧೈರ್ಯ ಸಾಕು ಬಾವ, ನಾನು ಮನಃಶಾಂತಿಯಿಂದಿರೋಕೆ. ನೀನು ನನಗೋಸ್ಕರ ಹುಟ್ಟಿದೀಯಾ, ನಾನು ನಿನಗೋಸ್ಕರ ಹುಟ್ಟಿದ್ದೀನಿ. ನಮ್ಮನ್ನ ನಿಹಾರಿಕಾ ಮಾತ್ರ ಅಲ್ಲ, ಬೇರೆ ಯಾರು ಬಂದರೂ ದೂರ ಮಾಡೋಕ್ಕಾಗಲ್ಲ. ಶ್ರೀಕರ್,
ಬೆಂಕಿ ಕೊಡ್ತಿರೋ ನೋವ್ಗಿಂತ ನೀನ್ ನನ್ನಿಂದ ದೂರ ಆಗಿರೋ ನೋವೇ ಹೆಚ್ಚಾಗಿದೆ ಶ್ರೀಕರ್. ನೀ ನನಗೋಸ್ಕರ ಹುಟ್ಟದೇ ಇರ್ಬೋದು, ಆದ್ರೆ ನಾನು ನಿನಗೋಸ್ಕರನೇ ಹುಟ್ಟಿದ್ದೀನಿ. ನನ್ನ ಮೇಲೆ ನಿನಗೆ ಪ್ರೀತಿ ಹುಟ್ಟದೇ ಇರ್ಬೋದು, ಆದ್ರೆ ನನ್ನಲ್ಲಿ ಪ್ರೀತಿ ಹುಟ್ಟೋದಕ್ಕೆ ಕಾರಣ ಮಾತ್ರ ನೀನೇ. ನನ್ನ ಜೀವನದಲ್ಲಿ ಗೊತ್ತಿಲ್ಲದೆ ಇರೋ ಅದೃಷ್ಟ ಏನಾದರೂ ಇದೆ ಅಂದ್ರೆ ಅದು ನೀನೇ ಅನ್ಕೊಂಡಿದ್ದೀನಿ. ಆದ್ರೆ ನನ್ನ ದುರದೃಷ್ಟವಂತೆ ಆಗಿ ಮಾಡಿ ನನ್ನ ಬಿಟ್ಟು ನನ್ನಿಂದ ದೂರ ಆಗಿ ಎಲ್ಲೋ ಹೊರಟೋದೆ. ನಿನಗೋಸ್ಕರ ಎಷ್ಟೋ ನಿದ್ರೆ ಇಲ್ಲದೆ ಇರೋ ರಾತ್ರಿಗಳನ್ನ ಕಳೆದಿದ್ದೀನಿ. ಕೆಲವು ವರ್ಷಗಳಿಂದ ನಿನ್ನ ನೆನಪುಗಳಲ್ಲೇ ಬದುಕ್ತಿದ್ದೀನಿ. ಮದುಮಗಳಾಗಿ ರೆಡಿಯಾಗಿ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋವರೆಗೂ ನಾನು ಹೀಗೆ ಇರ್ತೀನಿ. ನನ್ನ ಜೀವನದೊಳಗಡೆ ಮತ್ತೊಬ್ಬ ಗಂಡಸು ಬರಲ್ಲ. ನಿನ್ನ ಜೀವನದೊಳಗಡೆ ಇನ್ನೊಂದು ಹೆಣ್ಣು ಬರಬಾರ್ದು. ನನ್ನಲ್ಲಿ ಅರ್ಧ ಭಾಗ ನೀನು, ನಿನ್ನಲ್ಲಿ ಅರ್ಧ ಭಾಗ ನಾನು. ನಮ್ಮ ಮಧ್ಯೆ ಮೂರನೇ ವ್ಯಕ್ತಿ ಬರಬಾರ್ದು. ಯಾವತ್ತಿದ್ರೂ ನಮ್ಮಿಬ್ರಿಗೆ ಮದುವೆ ಆಗ್ಬೇಕು. ಹೇಗಾದ್ರೂ ಮಾಡಿ ನಾನು ನಿನ್ನ ಸ್ವಂತ ಮಾಡ್ಕೋತೀನಿ. ಅದು ನಡೀಲಿಲ್ಲ ಅಂದ್ರೆ ದೊಡ್ಡ ಯುದ್ಧನೇ ಸೃಷ್ಟಿಸ್ತೀನಿ. ನಿನ್ ಪ್ರೀತಿನ ಗೆಲ್ಲೋದಕ್ಕೆ ಎಷ್ಟು ಜನರ ಜೊತೆ ಆದ್ರೂ ಹೋರಾಡ್ತೀನಿ. ಐ ಲವ್ ಯು ಶ್ರೀಕರ್. ಐ ಲವ್ ಯು ಶೇಖರ್. ಐ ಲವ್ ಯು ಶೇಖರ್. ಐ ಲವ್ ಯು ಶೇಖರ್. ಐ ಆಮ್ ವೇಟಿಂಗ್ ಫಾರ್ ಯು. ಈ ಕೆಲಸ ಮಾಡಿರೋದು ಮೇಲ್ನೋಟಕ್ಕೆ ಅವನಿನೇ. ಅವನಿನ ಯಾವುದೇ ಪರಿಸ್ಥಿತಿಲೂ ಬಿಡಬೇಡಿ. ಅವನಿ, ನಿಜ ಹೇಳಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಮೇಲೆ ಒಳ್ಳೇದು ನಡೆದ್ರು ಕೆಟ್ಟದ್ದು ನಡೆದ್ರು ಪರವಾಗಿಲ್ಲ. ಇನ್ನು ಹಿಂದೆಟ್ಟು ಹಾಕಬಾರ್ದು. ನಡಿ ಹೋಗೋಣ. ಅವನಿ ತಪ್ಪು ಮಾಡೋದು, ನೀವು ಹೊರಗಡೆ ಹಾಕೋದು, ಅವ್ರು ಮತ್ತೆ ಏನೋ ಒಂದು ಹೇಳಿ ಮನೆಗೆ ಎಂಟ್ರಿ ಕೊಡೋದು. ಪ್ರತಿ ಸಲ ಇದೇ ನಡೀತಿದೆ. ಈ ಸಲ ಹಾಗಾಗ್ಬಾರ್ದಮ್ಮ. ಚಿಕ್ಕ ಸೊಸೆ ಮೇಲೆ ನೀವು ತೋರಿಸ್ತಿರೋ ಅಭಿಮಾನ ಇನ್ನು ಸಾಕಮ್ಮ. ಇವತ್ತು ನೀವು ನಿಜನ ಬಯಲು ಮಾಡಿ ಅವನಿಗೆ ಸರಿಯಾದ ಶಿಕ್ಷೆ ಕೊಡಿ. ಒಂದು ಕಡೆ ನನ್ನ ಮಗಳ ಸಮಸ್ಯೆಗೆ ಪರಿಹಾರ ನೋಡ್ತೀನಿ ಅಂತ ಹೇಳಿದ್ಲು, ಮತ್ತೊಂದು ಕಡೆಯಿಂದ ಇಂಥ ಕೆಲಸ ಮಾಡ್ತಿದ್ದಾಳೆ. ಅಷ್ಟಕ್ಕೂ ಅವನಿನ ಏನು ಅನ್ಕೋಬೇಕು? ಎಲ್ಲರ ಮುಂದೆ ಒಳ್ಳೆಯವಳು ಅಂತ ಅತ್ತೆ ಅವಳನ್ನ ತಲೆ ಮೇಲೆ ಕೂಡಿಸ್ಕೊಂಡಿದ್ರು. ಅಸಲಿ ರೂಪ ಇವಾಗ ಬದಲಾಯ್ತು. ಹಾ, ಅವನಿಗಿಂತ ಮೊದಲು ಆ ಶ್ರೀಕರಿಗೆ ಹೇಳಬೇಕು. ಅಂಥವಳ ಜೊತೆ ಸಾಹಸ ಮಾಡ್ತಾ ಮನೆ ಸದಸ್ಯರಾಗಿರೋ ನಮಗೆಲ್ಲ ಹೇಗೆ ಮೋಸ ಮಾಡ್ತಿದ್ದ ನೋಡಿ. ಅವರು ಬಂದ ಮೇಲೆ ಎಲ್ಲ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ದೆ ಅಲ್ಲ, ಸ್ವಲ್ಪ ತಾಳ್ಮೆ ತಗೊಳ್ಳಿ. ಅಲ್ಲಿ ನೋಡಿ ಬರ್ತಿದ್ದಾರೆ.
ಏನಲ್ಲ ನಿಂತ್ಬಿಡ್ರಿ. ಬನ್ನಿ ಬನ್ನಿ ಬನ್ನಿ, ನೀವು ಮಾಡಿರೋ ಘನ ಕಾರ್ಯ ನಮ್ಗೆಲ್ರಿಗೂ ಗೊತ್ತಾಗೋಯ್ತು. ಒಳಗಡೆ ಬನ್ನಿ. ದೇವ್ರ ಮನೇಲಿ ಇರ್ಬೇಕಾಗಿರೋ ವಿಗ್ರಹ ಇಲ್ಲಿದ್ಯಲ್ಲ ಅಂತ ಆಶ್ಚರ್ಯ ಪಡ್ತಿದ್ಯಾ? ಹೌದು. ಈ ವಿಗ್ರಹ ರೂಪದಲ್ಲಿ ನಮ್ಮ ಅಮ್ಮನವ್ರನ್ನ ಹೋಲ್ತಿದ್ರು ಪೂಜೆ ಪಡ್ಕೊಳ್ಳೋದಿಕ್ಕೆ ಅರ್ಹ ಇಲ್ಲ ಅವನಿ. ಯಾಕಂದ್ರೆ ಇದು ನಮ್ಮ ಪೂರ್ವಿಕರಿಂದ ಬಂದಿರೋ ವಿಗ್ರಹ ಅಲ್ಲ. ಯಾಕೋ ನಿಹಾರಿಕಾಗೆ ಅನುಮಾನ ಬಂದು ಗಮನಿಸಿದ್ಲು. ವಿಗ್ರಹದಲ್ಲಿ ಕಳೆ ಕಾಂತಿ ಇಲ್ಲ, ವಿಗ್ರಹದ ಬಣ್ಣ ಕೂಡ ಸ್ವಲ್ಪ ಬದಲಾಗಿದೆ. ಎಲ್ಲದನ್ನು ಮೀರಿ ವಿಗ್ರಹಕ್ಕೆ ಮಹಿಮೆನೇ ಇಲ್ಲ ಅಂತ ನಿರ್ಧರಿಸ್ಕೊಂಡ್ವಿ. ಅಮ್ಮನವರ ವಿಗ್ರಹ ಬದಲಾಗಿದೆ ಅನ್ನೋದು, ಅಮ್ಮನವರು ನನ್ನ ಮನೆಯಿಂದ ಹೊರಟೋಗಿದ್ದಾರೆ ಅನ್ನೋದು ವಾಸ್ತವ. ಎದೆ ಮೇಲೆ ಬರೆ ಹಾಕ್ದಾಗಾಯ್ತಾ ಅವನಿ? ಇಷ್ಟಕ್ಕೆ ಏನಾಯ್ತು? ಅತ್ತೆ ಕೈಯಲ್ಲಿ ಕೆನ್ನೆ ಗೇಟು, ಅತ್ತೆ ಕೈಯಲ್ಲಿ ಕತ್ತಿಡ್ದು ಆಚೆ ಹಾಕಿಸ್ಕೊಳ್ಳೋದು ಎಲ್ಲ ಇರುತ್ತೆ. ವಿಗ್ರಹ ಬದಲಾಗಿರೋ ವಿಷಯದಲ್ಲಿ ನಮ್ಮೆಲ್ರಿಗೂ ನಿನ್ನ ಮೇಲೆ ಅನುಮಾನ ಇದೆ. ನಿನ್ ಕೈಯಾರೇನೆ ವಿಗ್ರಹ ಹೊರಗಡೆ ಹೋಗಿದೆ ಅಂತ ಅನ್ಕೊಂಡಿದೀವಿ. ವಿಗ್ರಹ ಯಾರಿಗೆ ಕೊಟ್ಟೆ? ನಮ್ಮ ಮನೆಗೆ ನೀನ್ ಕಾವಲಾಗಿ ಇರ್ತೀವಿ ಅನ್ಕೊಂಡಿದ್ವಿ, ಆದ್ರೆ ನೀನೇ ಕಳ್ಳಿ ಆಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಪ್ಪ, ಅವನಿಗೆ ಅಂತ ಮಾತು ಹೇಳ್ಬೇಡಿ. ಅವನು ಯಾವತ್ತಿಗೂ ನಮ್ಮ ಮನೆ ಕಾವಲಾಗೆ ಇರ್ತಾಳೆ. ನೀನ್ ಇನ್ನೊಂದು ಮಾತಾಡ್ಬೇಡ ಶ್ರೀಕರ್. ಪ್ರತಿ ವಿಷಯದಲ್ಲಿ ಅವನಿನ ಸಮರ್ಥನೆ ಮಾಡಬೇಡ. ಅತ್ತೆ, ನೀವು ಆವೇಶ ಪಡ್ದೇನೆ ನಾವು ಹೇಳೋದನ್ನು ಸ್ವಲ್ಪ ಕೇಳಿ. ಇನ್ನೇನು ಹೇಳ್ತೀಯಾ? ಇದು ನನ್ನ ವಂಶದ ಮರ್ಯಾದೆ, ಪ್ರತಿಷ್ಠೆಗೆ, ಗೌರವಕ್ಕೆ ಸಂಬಂಧಿಸಿರೋ ವಿಷಯ. ಈ ವಿಷಯ ಹೊರಗಡೆ ಜನರಿಗಾಗ್ಲಿ, ನಮ್ಮ 16 ಊರು ಹಳ್ಳಿ ಜನಕ್ಕಾಗ್ಲಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ವಿಗ್ರಹ ಹೊರಗಡೆ ಹೋಗಿರೋದಕ್ಕೆ ಸಮಸ್ಯೆಗಳು ಮನೆಗೆ ಬರ್ತಿದೆ. ನಾನು ಶೇರ್ ಬಿಸ್ನೆಸ್ ಅಲ್ಲಿ ಲಾಸ್ ಆದೆ. ನನ್ನ ಮಗಳು ತವ್ರ ಮನೆಗೆ ಬಂದಿದ್ದಾಳೆ. ರೈತರು ಬೆಳೆ ನಾಶ ಆಯ್ತು ಅಂತ ಗೋಳು. ಇವತ್ತಿಗಿಷ್ಟು, ನಾಳೆ ಇನ್ನೇನಾಗುತ್ತೋ. ಆದ್ರೂ ವಿಗ್ರಹನ ಕಳ್ತನ ಮಾಡೋದಂದ್ರೆ ಏನು? ಯಾರು ಕೊಟ್ಟೆ ಅದನ್ನ? ಕೊಟ್ಟಿದ್ಯಾ ಅಂತಲ್ಲ, ಯಾರಿಗೆ ಮಾರಿದ್ಯಾ ಅಂತ ಕೇಳು. ನಿಮ್ಮಂತ ಬುದ್ಧಿ ಅವನಿಗಿಲ್ಲ. ಶಾಂತಿ ಪೂಜೆ ನಡೆದ ದಿನ ರಾತ್ರಿ ನಿನ್ನ ಹೆಂಡತಿ ವಿಗ್ರಹನ ಹೊರಗಡೆ ತಗೊಂಡು ಹೋದ್ಲಾ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಇದು ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡ್ತೀವಿ. ಅಪ್ಪ, ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ನಾನು ಹೇಳ್ತೀನಿ ಶ್ರೀಕರ್. ಇನ್ನು ಸುಜಾತಾಗ್ ಬಿಟ್ರೆ ಇನ್ಯಾರಿಗೂ ಡೈಲಾಗ್ಸ್ ಇರಲ್ಲ. ಈ ಸುಜಾತ ಏನಾದ್ರೂ ಪ್ಲೇಟ್ ಚೇಂಜ್ ಮಾಡ್ತಾಳ ಹೇಗೆ? ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅವತ್ ರಾತ್ರಿ ನಿಮ್ಮ ಮನೆಯಿಂದ ವಿಗ್ರಹನ ಹೊರಗಡೆ ತಗೊಂಡು ಹೋಗಿದ್ದು ನಾನು.
ನಿಜವಾದ ವಿಗ್ರಹನ ಹೊರಗಡೆ ತಗೊಂಡೋಗಿ ಡೂಪ್ಲಿಕೇಟ್ ವಿಗ್ರಹನ ಇಟ್ಟಿದ್ದು ನಾನು. ಅಕ್ಕ, ಹೌದವನಿ. ಏನಕ್ಕ? ದೇವಸ್ಥಾನದಿಂದ ಫೋನ್ ಬಂದಾಗ ನೀನು ಶ್ರೀಕರ್ ಅತ್ತೆ ಮಾವನ ಹತ್ರ ಮಾತಾಡ್ತಿರ್ಬೇಕಾದ್ರೆ ವಿಗ್ರಹನ ನೀವು ನೋಡ್ದಿರೋ ಹಾಗೆ ಬದಲಾಯಿಸಿದ್ದು ನಾನು. ಯಾಕಕ್ಕ ಸುಳ್ಳು ಹೇಳ್ತಾ ಇದ್ಯಾ? ನಾನು ಸುಳ್ಳು ಹೇಳ್ತಿಲ್ಲ. ನನ್ನ ಮೇಲೆ ಆಣೆ ಅವನಿ. ಅದಕ್ಕೆ ಮಾಡ್ದಿರೋ ಅಪರಾಧನ ಮೇಲ್ ಹಾಕೊಂಡಾಗೆ ಯಾಕೆ ನಿಮ್ಮೇಲೆ ಹಾಕೊಂಡಿದ್ದೀರಾ? ಹಾಗಾದ್ರೆ ಅವನಿನ್ನೇ ಮಾಡಿದಾಳೆ ಅಂತ ಹೇಳ್ತಾ ಇದ್ದಾರಲ್ವಾ, ಆ ವಿಷಯ ಹೇಳೋದಕ್ಕೆ ಹೇಳು. ಇದನ್ನ ಅವನಿನೇ ಮಾಡಿರೋದು, ಖಂಡಿತವಾಗ್ಲೂ ಅವಳೇ ಮಾಡಿರೋದು. ನಾನೇ ಮಾಡಿದ್ದೀನಿ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ ನಿಮಗೆ? ಆಣೆ ಮಾಡ್ದೆ ಅಲ್ವಾ? ನಿನ್ ಮೇಲಲ್ಲ, ನಿನ್ ಮಗಳ ಮೇಲೆ ಆಣೆ ಮಾಡು, ಅವಾಗ ನಂಬ್ತೀವಿ. ನನ್ನ ಮಗಳ ಮೇಲೆ ಆಣೆ ಮಾಡಬೇಕಾಗಿರೋ ಅಗತ್ಯ ನನಗಿಲ್ಲ. ಬೇಕು ಅಂದ್ರೆ ಈ ಮನೆ ಎರಡನೇ ಸೊಸೆ ಸಾಯೋ ಅಂತ ಆಣೆ ಮಾಡು ಅಂದ್ರೆ ಮಾಡ್ತೀನಿ. ಹಲ್ಲು ಉದುರಿಸ್ಬಿಡ್ತೀನಿ. ಬಾರೆ ಬಾ, ಉದುರಿಸುವಂತೆ ಬಾ. ಜೋರಾಗಿ ಮಾತಾಡ್ಬೇಡ ಸುಜಾತ. ಮಾತ್ ಕಡಿಮೆ ಮಾಡು ಅಂತ ಅವಳಿಗೆ ಹೇಳಿ. ಮೊದ್ಲು ಮರ್ಯಾದೆಯಾಗಿ ಮಾತಾಡೋದನ್ನ ಕಲ್ತ್ಕೋ. ಅವಳಿಗೆ ಇವಳಿಗೆ ಬಾರೆ ಹೋಗೆ ಅಂತ ನನಗೂ ಹೇಳಕ್ ಬರುತ್ತೆ. ನಾನು ಏನಾದ್ರೂ ಬಾಯ್ ಬಿಟ್ಟೆ ಅಂದ್ರೆ ಸುಜಾತ ಸೂಸೈಡ್ ಮಾಡ್ಕೋಬೇಕು. ನೀವಿರಿ, ನಾನು ಮಾತಾಡ್ತೀನಿ. ವಿಗ್ರಹನ ಹೊರಗಡೆ ತಗೊಂಡು ಹೋದೆ ಅಂತ ಹೇಳ್ದೆ ಅಲ್ವಾ? ಯಾಕೆ ತಗೊಂಡು ಹೋದೆ? ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ. ನಿನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೂ ಅಮ್ಮನವ್ರ ವಿಗ್ರಹಕ್ಕೂ ಏನ್ ಸಂಬಂಧ ಇದೆ? ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದವರು ನಿಮ್ಮ ಮನೇಲಿರೋ ಅಮ್ಮನವ್ರನ್ನ ಕೇಳಿದ್ರು. ಈ ವಿಷಯ ನಮ್ಮ ಹತ್ರ ನೀನು ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನೀವು ಕೊಡಲ್ವಲ್ಲ, ಅದಕ್ಕೆ ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೊರಗಡೆ ತಗೊಂಡು ಹೋಗಿ ಅವ್ರಿಗೆ ಒಪ್ಪಿಸ್ಬಿಟ್ಟೆ. ಅಕ್ಕ, ನಿಮ್ಗೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಡೂಪ್ಲಿಕೇಟ್ ವಿಗ್ರಹನ ಇಟ್ಟೆ. ಅಕ್ಕ, ನಡೆದಿದ್ದು ನಡೆದ ಹಾಗೆ ಹೇಳ್ತಿದ್ದೀನಲ್ವಾ, ಅಷ್ಟಕ್ಕೂ ನೀನು ಯಾಕೆ ಅಡ್ಡಿ ಮಾಡ್ತಿದ್ಯಾ? ದಯವಿಟ್ಟು ಅಡ್ಡ ಬರಬೇಡ. ವಿಗ್ರಹ ಹೊರಗಡೆ ಹೋಗೋದಕ್ಕೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ವೇದವತಿ ಅವರೇ. ನನ್ನ ತಂಗಿಗೆ ಯಾರು ಏನು ಅನ್ಬೇಡಿ. ಏನಾದರೂ ಅನ್ಬೇಕು ಅನ್ಕೊಂಡ್ರು ನನಗನ್ನಿ. ಅಕ್ಕಂಗೆ ಯಾಕೆ ಹೊಡೆದ್ರಿ ಅತ್ತೆ? ಇವಳು ಮಾಡಿರೋ ಕೆಲ್ಸಕ್ಕೆ ಇವಳ ಸಾಯಿಸ್ಬೇಕು.